ಬಾಗಲಕೋಟೆ ನಗರದಲ್ಲಿ ದೆವ್ವದ ಹೆಸರಿನಲ್ಲಿ ವಂಚಿಸಿ ಲಕ್ಷ ಪೀಕಿದ ಮಹಿಳಾ ಜ್ಯೋತಿಷಿ. ಜೂನ್ 17ರ ಮಧ್ಯಾಹ್ನ 12 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ದೆವ್ವದ ಹೆಸರಿನಲ್ಲಿ ವಂಚಿಸಿ ಮಹಿಳಾ ಜ್ಯೋತಿಷಿಯೊಬ್ಬರು ಲಕ್ಷ ಹಣ ಪೀಕಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಮಹಾರಾಷ್ಟ್ರ ಮೂಲದ ಖತರ್ನಾಕ್ ಮಹಿಳಾ ಜ್ಯೋತಿಷಿಯೊಬ್ಬರು ಬಾಗಲಕೋಟೆ ನಗರದ ಸೀಮಾ ಎನ್ನುವ ಮಹಿಳೆಗೆ ಲಕ್ಷ ಪಂಗನಾಮ ಹಾಕಿದ್ದಾರೆ. ಇಲ್ಲಿ ಸೀಮಾ ಎನ್ನುವ ಹೆಸರನ್ನು ಬದಲಾಯಿಸಲಾಗಿದೆ. ವಂಚನೆಗೆ ಒಳಗಾದ ಬಾಗಲಕೋಟೆ ನಗರದ ಮಹಿಳೆಗೆ 2 ವರ್ಷದ ಮಗಳಿದ್ದು, ಮಗಳಿಗೆ ಮೇಲಿಂದ ಮೇಲೆ ಅನಾರೋಗ್ಯ ಕಾಡುತ್ತಿದ್ದ ಹಿನ್ನೆಲೆಯಲ್ಲಿ ಆ ಮಹಿಳೆ ಮಹಾರಾಷ್ಟ್ರ ಮೂಲದ ಮಹಿಳಾ ಜ್ಯೋತಿಷಿಯ ಮೊರೆ ಹೋಗಿದ್ರು. ನಿತ್ಯ ದೆವ್ವದ ಕಾಟವಿದೆ, ವಿಶೇಷ ಪೂಜೆ ಮಾಡಿಸಬೇಕೆಂದು ಹೇಳಿ 1 ಲಕ್ಷದಂತೆ ಒಟ್ಟು 28 ಲಕ್ಷ ರೂಪಾಯಿಗಳ ಪಂಗನಾಮವನ್ನು ಹಾಕಿದ್ದಾರೆ. ತಮ್ಮ ಖಾತೆಗೆ 28 ಲಕ್ಷ ರೂಪಾಯಿಗಳನ್ನು ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಈ ಮಹಿಳೆ ಕೂಡ ಮೇಲಿಂದ ಮೇಲೆ ಅವರ ಖಾತೆಗೆ ಕೇಳಿದಷ್ಟು ಹಣವನ್ನು ಹಾಕಿ ಈಗ ಅಂದಾಜು 28 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಆ ಮಹಿಳಾ ಜ್ಯೋತಿಷಿಯನ್ನ ಇವರು ಕಣ್ಣಾರೆ ಕಂಡಿಯೂ ಇಲ್ಲ, ನೋಡಿಯೂ ಇಲ್ಲ, ಕೇವಲ ಫೋನ್ನಲ್ಲಿಯೇ ವ್ಯವಹಾರವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಮಹಿಳಾ ಜ್ಯೋತಿಷಿ ವಂಚನೆ ಮಾಡುತ್ತಿದ್ದಾರೆ ಎನ್ನುವ ವಿಷಯ ತಿಳಿದ ತಕ್ಷಣ ಬಾಗಲಕೋಟೆ ನಗರದ CN ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮಹಿಳಾ ಜ್ಯೋತಿಷಿಯ ಹೆಡೆಮುರಿ ಕಟ್ಟಲು ತಂಡವನ್ನು ರಚನೆ ಮಾಡಲಾಗಿದೆ. ಈಗ ವಂಚನೆ ಮಾಡಿದ ಮಹಿಳೆಗಾಗಿ ಸರ್ಚ್ ಮಾಡಲಾಗುತ್ತಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮಹಿಳೆ ಇದ್ದಾಳೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಪೊಲೀಸರು ಬಂಧನಕ್ಕೆ ಬಲೆಯನ್ನ ಬೀಸಿದ್ದಾರೆ. ಇದೇ ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಒಂದು ಮಗು ಕೂಡ ಇದೆ, ಅಶ್ವಿಕಾ ಅಂತ. ಇವರಿಗೆ 24/9/2024 ಸೆಪ್ಟೆಂಬರ್ದಲ್ಲಿ ಒಬ್ಬರು ಲೇಡಿ ಭೇಟಿ ಆಗ್ತಾರೆ, ಅಂದರೆ ಫೋನ್ ಮಾಡ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ. ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತಾ ಇವ್ರ ಹೆಸರು ಸೀಮಾ ಸುರೇಶ್ ಶೆಟ್ಟಿ ಅಂತ. ಅವರು ಇವರಿಗೆ ಫೋನ್ ಮುಖಾಂತರ ಮುಂಚೆ ಮಾತಾಡ್ತಾ ಹೇಳ್ತಾರೆ. ಇವರು ಹೇಳಿರ್ತಾಳೆ, ನನಗೆ ಈ ಥರ ಮಗು ಇದೆ, ಈ ಥರ ಆರಾಮ್ ಆಗ್ತಾ ಇಲ್ಲ ಏನಂತ. ಆನಂತರ ಅವಳು ಇವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಇಲ್ಲ ನಿಮ್ಮ ತಾಯಿ ಡೆತ್ ಆಗಿದೆ 2 ವರ್ಷದಿಂದ, ಈ ನಿಮ್ಮ ತಾಯಿನೇ ಆ ಮಗುಗೆ ಬಂದು ಕಾಡಲಾರಂಭಿಸಿದ್ದಾರೆ, ಅದು ನಿಮ್ಮಲ್ಲಿ ಭೂತವಾಗಿ ನಿಮ್ಮ ಮಗುನ ಇದರಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಸುಮಾರು ಖರ್ಚು ಕೂಡ ಮಾಡಬೇಕಾಗತ್ತಾ, ಎಲ್ಲ ಹೋಮ ಅವನ ಭೂತ ಏನು ಬಿಡಿಸ್ತಕ್ಕಂಥದ್ದು ಏನಿರ್ತಲ್ಲ ಅದನ್ನೆಲ್ಲನೂ ಕೂಡ ಮಾಡಬೇಕು. ಮತ್ತು ನಾನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಒಂದೊಂದು ಇಂಜೆಕ್ಷನ್ ಕೊಡ್ತೀನಿ, ಅದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವರಿಗೆ ಸ್ವಲ್ಪ ಮನವೊಲಿಸ್ತಾ ಹೋಗ್ತಾರೆ. ಅವರು ಇವ್ರ ಹತ್ರ ತಿಳ್ಕೊಂತಾರೆ ಮುಂಚೆ ಏನೇನಿದೆ ಅಂತ. ಇವರ ಕಡೆ ಸ್ವಲ್ಪ ಗೋಲ್ಡ್ ಇರ್ತಾ, ಮತ್ತು ಇವರು ಅಜ್ಜಿ ಹೆಸರಲ್ಲಿ ಇರ್ತಕ್ಕಂಥದ್ದು ಬ್ಯಾಂಕ್ FD ಇರ್ತಾ. ಒಟ್ಟು ಈ ಥರ ಇವ್ರ ಕಡೆ ಒಂದು 28,75,000 ರೂಪಾಯಿ ದುಡ್ಡನ್ನು ಅವರು ಬೇರೆ ರೂಮ್ ಮೂಲಕ ತಗೊತಾರೆ. ಅಂದರೆ ಇವ್ರು ಹೇಳಿಕೆಂತ ಹೋಗ್ತಾರೆ, ಮಗುಗೆ 2 ವರ್ಷದ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ, ಸೊ ಅದಕ್ಕೆ ಇಷ್ಟು ದುಡ್ಡು ಹಾಕಬೇಕು, ನಾನು ಇವತ್ತು ನವಗ್ರಹ ನಿಮ್ಮ ಮಗು ಹೆಸರಲ್ಲಿ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ಹೋಮ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ಎಷ್ಟು ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರೆ ಪ್ರತಿ ಸಲನೂ ಕೂಡ ಇವರಿಗೆ ಪುಸ್ಲಾಯಿಸಿ ಅಕೌಂಟ್ ಮೂಲಕ ಒಟ್ಟು 17 ಲಕ್ಷದ ಸಮಥಿಂಗ್ ಅಮೌಂಟು ತಗೊಂಡಿದ್ದಾರೆ. ಮತ್ತು ಉಳಿದದ್ದು ಕ್ಯಾಶ್ ರೂಪದಲ್ಲಿ 11 ಲಕ್ಷ, ಒಟ್ಟು 28,75,000 ರೂಪಾಯಿನ ಇವ್ರ ಕಡೆಯಿಂದ ವಂಚನೆ ಮಾಡಿರ್ತಕ್ಕಂಥದ್ದಿದೆ. ಅವರು ಬಂದು ಈ ಲಿಖಿತ ಒಂದು ದೂರನ್ನು ಕೊಡ್ತಾರೆ. ನಾವು ಸಣ್ಣ ಪೊಲೀಸ್ ಸ್ಟೇಷನ್ದಲ್ಲಿ ಲಿಖಿತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ. ನಮ್ಮದು ಟೀಮು ಅವ್ರದ್ದು ಎಲ್ಲದೂ ಕೂಡ ಬ್ಯಾಂಕ್ SBI ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದಿದೆ. ಮತ್ತು ಅವರು ಮೂಲತಃ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರ್ತಕ್ಕಂಥದ್ದಾರೆ, ಕೊಲ್ಲಾಪುರ ಊರದಲ್ಲಿದ್ದಾರೆ. ಸೊ ನಮ್ಮದು ಟೀಮು ಅಲ್ಲಿ ಹೋಗಿದೆ, ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತಾಯಿದ್ವಿ. ಏನೂ ಎಫೆಕ್ಟ್ ಆಗಿಲ್ಲ. ಅವರು ಸುಮ್ಮನೆ ಏನೋ ಒಂದು ಇವರಿಗೆ ದುಡ್ಡು ವಸೂಲಿ ಮಾಡೋದಕ್ಕೆ ಏನು ಬೇಕು ಆ ಥರದ್ದೆಲ್ಲ ಮಾಡ್ಕೊಂತ ಹೋಗಿದ್ದಾರೆ. ಇವರು ಅವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲು ಬಂದ ಮೇಲೆ ಇವರು ಫ್ರೆಂಡ್ ಒಬ್ರು ಇರ್ತಾರೆ, ಯಾರು ಈಗೇನು ಕಂಪ್ಲೇಂಟ್ ಲಕ್ಷ್ಮಿ ಇದಲ್ಲ, ಶ್ರೀಮತಿ ಲಕ್ಷ್ಮಿ, ಅವರು ಫ್ರೆಂಡ್ ಇದ್ದಾರೆ, ಇಲ್ಲ ನನಗೂ ಪರಿಚಯ ಅವರು ಅಂತ ಹೇಳ್ಬಿಟ್ಟು ಪರಿಚಯ ಆಗಿರ್ತಕ್ಕಂಥದ್ದು. ಓನ್ಲಿ ಇವತ್ತಿನವರೆಗೂ ಕೂಡ ಇವರು ಅವ್ರನ್ನ ನೋಡಿಲ್ಲ, ಅವರು ಇವ್ರನ್ನೂ ನೋಡಿಲ್ಲ, ಓನ್ಲಿ ಫೋನಲ್ಲೇ ಮೋಸ ಹೋಗಿರ್ತಕ್ಕಂಥದ್ದು. ಫ್ರೆಂಡಿದು ಕೈವಾಡದು ಇರುತ್ತೆ ಅನಿಸ್ತೈತೆ, ನಮಗೆ ಅನಿಸ್ತಿದೆ. ಅವ್ರನ್ನೂ ಕೂಡ ನಾವು ವಶಕ್ಕೆ ಪಡಿತೀವಿ, ನಂತರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.